ನಿಜವಾಗ್ಲೂ ಇವತ್ತು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಮತ್ತು ನಮ್ಮ ಕಾಲೇಜಿನಲ್ಲಿ ಓದ್ತಕ್ಕಂಥದ್ದು ತುಂಬ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ತುಂಬ ತೀರಾ ಒಂದು ಬಡತನದಲ್ಲಿರ್ತಕ್ಕಂಥ ಒಂದು ಮಕ್ಕಳಿಗೆ ಬರ್ತಾರೆ. ಪ್ರೈವೇಟ್ ಶಾಲೆಗಳಲ್ಲಿ, ಪ್ರೈವೇಟ್ ಕಾಲೇಜಿನಲ್ಲಿ ಫೀಸ್ ಕಟ್ಟಕ್ಕೆ ಆಗದೇ ಇರ್ತಕ್ಕಂಥವ್ರು, ಫೀಸ್ ಕಟ್ಟತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಸನ್ನು ಪ್ರೈವೇಟ್ ಕಾಲೇಜಲ್ಲಿ ಸೇರಿಸಿದ್ದಾರೆ. ಬಟ್ ಇಲ್ಲಿರ್ತಕ್ಕಂಥ ಒಂದು ಕ್ವಾಲಿಟಿ ಎಜುಕೇಷನ್ ಅನ್ನು ನೋಡಿ ಎಷ್ಟೋ ಜನ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಇಲ್ಲಿ ಲೆಕ್ಚರರ್ಸ್ ಮತ್ತು ನಮ್ಮ ಟೀಚರ್ಸ್ ಒಂದು ಭವಿಷ್ಯವನ್ನು ರೂಪಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು, ಭರವಸೆಯನ್ನು ಇಟ್ಕೊಂಡು ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಒಂದು ಏನು ಬೇಡಿಕೆ ಇದೆ, ಪುಸ್ತಕ ಆಗಿರ್ಬೋದು, ಇಲ್ಲ ಒಂದು ಬ್ಯಾಗ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಸಾಕಷ್ಟು ಒಂದು ಲರ್ನಿಂಗ್ ಥಿಂಗ್ಸ್ ಬೇಕಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪೇರೆಂಟ್ಸ್ಗೆ 100 ಜನ ಇದ್ದಾಗ 100 ಜನಕ್ಕೂ ಕೂಡ ಆ ಒಂದು ಸ್ಥಿತಿ ಚೆನ್ನಾಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. 100 ಜನರಲ್ಲಿ ಒಂದು 10 ಜನ ಪೇರೆಂಟ್ಸ್ಗೆ ತುಂಬ ಕಷ್ಟ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಸಮಾಜ ಸೇವಕರು, ಒಂದು ದಾನಿಗಳು ಈ ಒಂದು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡು ಈ ರೀತಿ ಪುಸ್ತಕಗಳನ್ನು ದಾನ ಮಾಡಿದ್ರೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಅವರ ಒಂದು ಋಣವನ್ನು ನಾವು ಯಾವ ರೀತಿ ತೀರ್ಸ್ಕೋಬೇಕಂತ ನನಗೆ ಗೊತ್ತಿಲ್ಲ. ಪ್ರತಿ ಊರಿಗೆ ಹೋದ್ರೂ ಕೂಡ ಮೋಹನ್ ಕೃಷ್ಣ ಸರ್ ಅವರ ಒಂದು ಹೆಸರು ಹೇಳ್ತಾರೆ. ಪ್ರತಿ ಮಗುವನ್ನು ಕೇಳಿದರೆ ಅವರ ಹೆಸರು ಹೇಳ್ತಾರೆ. ಕಾರಣ ಅವರು ಅಷ್ಟು ಜನರನ್ನು ತಲುಪಿದ್ದಾರೆ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ. ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಡ. ಖಂಡಿತ ಜನರ ಆಶೀರ್ವಾದ, ನಮ್ಮೆಲ್ಲ ಒಂದು ವಿದ್ಯಾರ್ಥಿಗಳ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇರಲಿ ಅಂತ ನಾನು ಆಶಿಸ್ತಾ, ಈ ಸಂದರ್ಭದಲ್ಲಿ ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಪುಸ್ತಕಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹಸ್ತಾಂತರಿಸಬೇಕಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಇಷ್ಟೊಂದು ಹೆಲ್ಪ್ ಮಾಡ್ತಾರೆ ಮೋಹನ್ ಕೃಷ್ಣ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತಾನೆ ಅಲ್ಲ, ಎಲ್ರಿಗೂ ಆಗಲಿ, ಯಾವುದೇ ಕಷ್ಟ ಇರಲಿ ಅವರು ಸಾಲ್ವ್ ಮಾಡ್ತಾರೆ ಅಂತ ನಂಬಿಕೆಯಿಂದ ಎಲ್ಲರೂ ಇದ್ದಾರೆ. ಸೊ ಮೋಹನ್ ಕೃಷ್ಣ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ಕಾಲೇಜು ಈ ಸಾಯಿ ಪಿ ಯು ಕಾಲೇಜವರು ಈಗ ಬರಬೇಕಾಗಿತ್ತು, ಕೆಲವು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಅವ್ರಿಗೂ ತುಂಬ ಥ್ಯಾಂಕ್ಸು. ಅವರಿಗೆ ಕಾಲೇಜ್ ಫ್ಯಾಕಲ್ಟೀಸ್ ಇದೆ ಅಂದರೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ. ಸೊ ಶ್ರೀ ಸಾಯಿ ಪಿ ಯು ಕಾಲೇಜ್ ಆ್ಯಂಡ್ ಡಿಗ್ರಿ ಕಾಲೇಜ್ ಬೇತಮಂಗಲಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಾರಿಗೂ ತುಂಬ ಥ್ಯಾಂಕ್ಸ್. ನೀನು ಬುಕ್ಸ್ ಕೊಡ್ಬೇಕಪ್ಪ ಎಲ್ಲರಿಗೂ. ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತಾಡಿದ್ರು. ನಾನು ಅದಕ್ಕೊಬ್ಬ ನಿದರ್ಶನ. ನಮ್ಮ ಬಿಂದುಶ್ರೀ ಹೆಣ್ಮಗಳು ನಿಮ್ಮ ಶಾಲೆಯಲ್ಲಿ 10th ಅಲ್ಲ ಮೇಡಮ್, 10th ಅಂದರೆ ತಾಲೂಕಿಗೆ ಫಸ್ಟು 603 ಅಂಕಗಳನ್ನು ಪಡೆದಿದ್ದಾರೆ. ಅದೇ ನಾವು ಹೇಳ್ತೀರಲ್ಲ, ರಾಜ್ಯದ ಮಾತ್ರನೇ ನೋಡ್ತಾ ಇರ್ತೀರಿ, ತಾಲೂಕು ನೋಡಲ್ಲ ಅಂತ. ನಾನು ಎಲ್ಲರ ಪರವಾಗಿ ಅವರಿಗೆ ಕ್ಷಮೆ ಹೇಳ್ತಾ ಇದ್ದೀನಿ. ನನಗೂ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಮೇಡಮ್ ಅವ್ರನ್ನ ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷ ಆದರೂ ಒಬ್ಬರನ್ನ ನಮ್ಮ ಮದನ್ ಥರ ಇಲ್ಲಿ ಒಬ್ಬ ಸ್ಟೂಡೆಂಟ್ ಕೊಡಿ ಅಂದಾಗ, ಸರ್ ನೀವು ಮರ್ತು ಹೋಗಿದ್ದೀರಾ, ನಮ್ಮಲ್ಲೇ ಒಬ್ರು ಇದ್ದಾರೆ ಅಂತ. ಸೊ ಸಾರಿ ಪುಟ, ನೆಕ್ಸ್ಟ್ ಟೈಮು ನಿನಗೋಸ್ಕರ ಹೆಂಗಿದ್ರು ಇದೇ ಶಾಲೆಯಲ್ಲಿದೆಯಾ ಸರ್, ಒಂದು 5 ಜನ ವಿದ್ಯಾರ್ಥಿಗಳನ್ನ ನಮ್ಮ ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡಿ ಈ ಪುಸ್ತಕ ಕೊಡೋ ಕಾರ್ಯಕ್ರಮ 15 ದಿನ ಮುಗಿಯುತ್ತೆ. ಬಹುಶಃ ಆಗಸ್ಟ್ ಫಸ್ಟ್ ವೀಕಲ್ಲಿ ಇವ್ರಿಗೊಂದು ಸನ್ಮಾನ ಕಾರ್ಯಕ್ರಮ, ಪ್ಲಸ್ ನಮ್ಮ ಕಡೆಯಿಂದ ಅವ್ರಿಗೆ ಆಗಿರ್ತಕ್ಕಂಥ ನಮ್ಮ ಮದನ್ ಅವ್ರಿಗೆ ಯಾವ ರೀತಿ ಮಾಡಿದ್ರು ಆ ರೀತಿ ನಮ್ಮ ಕಡೆಯಿಂದ ಸಣ್ಣ ಒಂದು ಕಾಣಿಕೆಯನ್ನು ಕೊಡೋಂಥ ಕಾರ್ಯಕ್ರಮ. ಸೊ ಲೇ ಅಪ್ಪೆ ಕ್ಲಾಸನ್ನು ಕೊಟ್ಟಾಡ್ರಪ್ಪ ನೀವು ಮೇಡಮ್. ತಿಂಗಳು ಸಿಗ್ತಾರೆ ಅದಕ್ಕೆ ಕೋಪಮ್ಮ ಇದಾ ಇಷ್ಟು ಮಟ್ಟ ಕೊಟ್ಟಿರೋ ಜೋರ್ಗ. ಥ್ಯಾಂಕ್ ಯು. ನಮ್ಮ ಬಿಂದು ಶ್ರೀಕರನೇ ಈ ಸಲ ನೀವು ಯಾರಾದರೂ ಬರಬೇಕು. ಸಾರಿ ಪುಟ್ಟ, ನಾನು ಪರ್ಸ್ನಲ್ ಆಗಿ ಬಂದು ಎಲ್ಲರ ಮುಂದೆ ನಿಮ್ಗೆ ಆರ್ಡರ್ ಮಾಡ್ತೀನಿ. ಥ್ಯಾಂಕ್ ಯು. ಆಗ್ತಾ ಇರ್ತದೆ. ಆ ಬಡಗಿ ಅಂತಕ್ಕಂಥ ಆ ಮರದ ದಿಂಬೆ ಅಂತಕ್ಕಂಥ ತಗೊಂಡೋಗಿದ್ದ ಶ್ರೀರಾಮನಿಗಾಗಿ ಪಾದುಕೆಗಳಂತಕ್ಕಂಥದ್ದು ಮಾಡ್ಕೊಂಡ್ಬಂದು ದಶರಥ ಮಹಾರಾಜ ಮಾಡ್ತಾನೆ. ಶ್ರೀರಾಮನಿಗಾಗಿ ಈ ಪಾದುಕೆಗಳಂತಕ್ಕ ಮಾಡ್ಕೊಂಡ್ಬಂದಿದ್ದೀನಿ, ನಾಳೆ ಪಟ್ಟಾಭಿಷೇಕ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಪಾದುಕೆಗಳಂತಕ್ಕಂಥದ್ದು ಹಾಕೊಳ್ಳೋಕೆ ಹೇಳಿ ಅಂತಕ್ಕಂಥ. ಸರಿ ಆಯ್ತು ಅಂತ ತಗೊಳ್ತಾನೆ. ಅದೇ ಸಮಯಕ್ಕೆ ಕೈಕೆ ತನ್ನ ಮಗನಾಗಿರ್ತಕ್ಕಂಥ ಭರತನಿಗೆ ಪಟ್ಟಾಭಿಷೇಕ ಬೇಕು ಅಂತ ಹಠ ಹಿಡಿತಾನೆ. ಅದರಂತೆ ಶ್ರೀರಾಮನು ವನವಾಸಕ್ಕೆ ಹೋಗಬೇಕು ಅಂತ ಹಠ ಹಿಡಿತಾಳೆ. ಶ್ರೀರಾಮನು ಸೀತೆ ಲಕ್ಷ್ಮಣ ಜೊತೆ ವನವಾಸಕ್ಕೆ ಹೋಗ್ತಾರೆ. ಇದೆಲ್ಲ ನಡೆದಿದ್ದು ಭರತ ಇಲ್ಲದೇ ಇರ್ತಕ್ಕಂಥ ಸಮಯದಲ್ಲಿ. ಭರತ ಮತ್ತೆ ಬಂದ, ತನ್ನ ತಾಯಿ ಮಾಡಿರ್ತಕ್ಕಂಥ ಕೆಟ್ಟ ಕೆಲಸ ಅಂತಕ್ಕಂಥ ಏನಿದೆ ಅದು ಗೊತ್ತಾಯಿತು. ನನಗೆ ಪಟ್ಟಾಭಿಷೇಕ ಬೇಡ, ನಾನು ಅಣ್ಣನನ್ನು ಕರ್ಕೊಂಬರ್ತೀನಿ ಅಂತ ಹೇಳಿ ಆ ಶ್ರೀರಾಮನ ಪಾದುಕೆಗಳಂತಕ್ಕಂಥದ್ದು
ಸಿಂಹಾಸನದ ಮೇಲೆ ಇಟ್ಟು ರಾಜ್ಯ ನಾನು ಬರೋ ತನಕ ಆ ಪಾದುಕೆಗಳು ರಾಜ್ಯವನ್ನು ಆಳಲಿ ಅಂತೇಳಿ ಆ ಸಿಂಹಾಸನದ ಮೇಲೆ ಇಟ್ಟು ಭರತ ಶ್ರೀರಾಮ ಕೊಂಬರಕ್ಕೆ ಹೋಗ್ತಾನೆ. ನೋಡಿ, ಆ ಮರ ಕಿಟ್ಟಿದಂಥ ಒಂದು ವರ, ಗುರು ಅಂತಕ್ಕಂಥ ಏನು ವರ ಕೊಟ್ಟ ಅದು ಈಡೇರಿತು. ಮರ ಅಂತಕ್ಕಂಥದ್ದು ರಾಜ್ಯಭಾರ ಮಾಡೋದು ಸಾಧ್ಯನಾ? ಸಾಧ್ಯ ಇರಲಿಲ್ಲ. ಆದರೆ ಆ ಗುರುವಿಗೆ ಇರ್ತಕ್ಕಂಥ ಶಕ್ತಿ ಏನಿದೆ ಅದರಿಂದ ಅದು ರಾಜ್ಯಭಾರ ಮಾಡ್ತು. ಇವತ್ತು ಆ ರೀತಿ ಗುರುವಿನ ಸ್ಥಾನದಲ್ಲಿ ಮೋಹನ್ ಕೃಷ್ಣ ಅವರು ಇದ್ದಾರೆ. ಖಂಡಿತವಾಗೂ ದಾನ ಮಾಡ್ತಕ್ಕಂಥ ವರಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಎಲ್ರಿಗೂ ಸಹ ಅವರು ಬೆನ್ನೆಲುಬಾಗಿದ್ದಾರೆ. ಇನ್ನಷ್ಟು ಅವರಿಗೆ ಆ ಗುಣ ಅಂತಕ್ಕಂಥದ್ದು, ಆ ಶಕ್ತಿ ಅಂತಕ್ಕಂಥದ್ದು, ಆ ದೇವರಂತಕ್ಕಂಥದ್ದು ಕರುಣಿಸಿರಿ ಅಂತಕ್ಕಂಥದ್ದು ನಾವೆಲ್ಲ ಬೇಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದು ಮಹತ್ತರವಾಗಿರ್ತಕ್ಕಂಥ ಕೆಲಸಕ್ಕೆ ನಿಮ್ಮನ್ನು ನೀವು ತೊಡಸ್ಕೊಂಡಿದ್ದೀರಾ, ಕೈ ಹಾಕಿರೋದಲ್ಲ, ನಿಮ್ಮನ್ನು ನೀವು ತೊಡಸ್ಕೊಂಡಿದ್ದೀರಾ. ಇದು ಎಲ್ರಿಗೂ ಬರ್ತಕ್ಕಂಥ ಮನಸ್ಸಲ್ಲ, ಅಂತ ಮನಸ್ಸಂತಕ್ಕಂಥದ್ದು ನಿಮ್ಗೆ ದೇವರು ಕೊಟ್ಟಿದ್ದಾರೆ. ಖಂಡಿತವಾಗಿ ನಿಮಗೆ ಜನರ ಮನಸ್ಸು, ಆ ದೇವರ ಕರುಣೆ ಅಂತಕ್ಕಂಥದ್ದು ಸದಾ ನಿಮಗೆ ಇರ್ತದೆ ಅಂತಕ್ಕಂಥ ಹೇಳ್ತಾ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಇನ್ನಷ್ಟು ಅವರಿಗೆ ಕೈ ಅಂತಕ್ಕಂಥದ್ದು ಬಲಪಡಿಸಬೇಕು, ಅದು ಆಗಬೇಕು. ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಜನಬಲ ಅಂತಕ್ಕಂಥದ್ದು ಅದು ಖಂಡಿತ ಸಿಗ್ತದೆ ಅಂತಕ್ಕಂಥದ್ದು ಆಶಿಸ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇನ್ನ ನೀವೇ ಒಂದೆರಡು ಮಾತಂತಕ್ಕಂಥದ್ದು ಮಾತಾಡಿ. ಸ್ಟಾಪ್. ನೀವೆಲ್ಲ ಬುದ್ಧಿವಂತರ? 10th ಮಕ್ಕಳು ಸರ್, ನಮ್ಮ ಮಗು ಹೆಸರು ನೆನ್ಪಿಟ್ಕೊಳ್ಳಿ. ನಾನು ಬಂದು ಪ್ರೈಸ್ ಕೊಡಬೇಕು. ಆಲ್ ದ ಬೆಸ್ಟ್. ಕೊಡು. ಇನ್ನೊಂದು ಲೈನ್ ಬನ್ನಿ, ಡಬಲ್ ಲೈನ್ ಬನ್ನಿ. ಇನ್ನೂ ಫಾಸ್ಟ್ ಹೇಳಿ ಮೇಡಮ್. ಸರ್, ನೀವು ಅಲ್ಲಿ ನೋಡಿ. ಡಬಲ್ ಲೈನ್ ಬನ್ನಿ ಮೇಡಮ್. ಈ ಕಡೆ ಬನ್ನಿ. ಇನ್ನೊಂದು ಲೈನ್ ಬನ್ನಿ, ಈ ಕಡೆ ಇನ್ನೊಂದು ಲೈನ್ ಬನ್ನಿ. ಬನ್ನಿ ಸರ್, ಈ ಕಡೆ ಬನ್ನಿ ಮೇಡಮ್. ಇನ್ನೊಂದು ಲೈನ್ ಬನ್ನಿ. ಯಾವ ಕ್ಲಾಸ್ ಅಮ್ಮ? ಬನ್ನಿ ಮೇಡಮ್, ಬನ್ನಿ. తీసుకొని ఇస్తాను.